ಈ ಉಮರ್ ಖಾಲಿದ್ ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗೋದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡ್ 2020ರ ದೆಹಲಿ ಗಲಭೆ ಪ್ರಕರಣ. ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿ. 2020 ದೆಹಲಿಯಲ್ಲಿ ನಡೆದಿದ್ದು ಭೀಕರ ಗಲಾಟೆ ಇಡೀ ದೇಶವನ್ನೇ ಭಾರಿ ಸದ್ದು ಮಾಡಿತ್ತು. ಹಲವರು ಪ್ರಾಣ ಕೂಡ ಕಳೆದುಕೊಂಡಿದ್ರು. ಆದ್ರೆ ಈ ಗಲಭೆಗೆ ಪಿತೂರಿ ಮಾಡಿದ್ದೆ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಇವರಿಬ್ಬರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಚಾರಣೆ ತಡವಾಗಿದೆ ಅನ್ನೋದು ಜಾಮೀನಿಗೆ ಆಧಾರವಲ್ಲ. ಉಮರ್ ಖಾಲಿದ್, ಶಾರ್ಜಿಲ್ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಇತರ ಆರೋಪಿಗಳಾದ ಇವರಿಗೆ ಕೋರ್ಟ್ ಜಾಮೀನು ನೀಡಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 9 ಜನರ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಗಲಾಟೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಆಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ದೆಹಲಿ ಗಲಭೆಯಲ್ಲಿ ಈ ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಸದ್ಯಕ್ಕಂತೂ ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಉಮರ್ ಖಾಲಿದ್, ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗೋದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡ್ 2020ರ ದೆಹಲಿ ಗಲಭೆ ಪ್ರಕರಣ. ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿ. 2020 ದೆಹಲಿಯಲ್ಲಿ ನಡೆದಿದ್ದು ಭೀಕರ ಗಲಾಟೆ ಇಡೀ ದೇಶವನ್ನೇ ಭಾರಿ ಸದ್ದು ಮಾಡಿತ್ತು. ಹಲವರು ಪ್ರಾಣ ಕೂಡ ಕಳೆದುಕೊಂಡಿದ್ರು. ಆದ್ರೆ ಈ ಗಲಭೆಗೆ ಪಿತೂರಿ ಮಾಡಿದ್ದೆ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಇವರಿಬ್ಬರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಚಾರಣೆ ತಡವಾಗಿದೆ ಅನ್ನೋದು ಜಾಮೀನಿಗೆ ಆಧಾರವಲ್ಲ. ಉಮರ್ ಖಾಲಿದ್, ಶಾರ್ಜಿಲ್ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಇತರ ಆರೋಪಿಗಳಾದ ಇವರಿಗೆ ಕೋರ್ಟ್ ಜಾಮೀನು ನೀಡಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 9 ಜನರ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಗಲಾಟೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಆಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ದೆಹಲಿ ಗಲಭೆಯಲ್ಲಿ ಈ ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಸದ್ಯಕ್ಕಂತೂ ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಉಮರ್ ಖಾಲಿದ್, ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗೋದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡ್ 2020ರ ದೆಹಲಿ ಗಲಭೆ ಪ್ರಕರಣ. ಟುಕ್ಡೆ ಗ್ಯಾಂಗ್ಗೆ ಜೈಲೇ ಗತಿ. 2020 ದೆಹಲಿಯಲ್ಲಿ ನಡೆದಿದ್ದು ಭೀಕರ ಗಲಾಟೆ ಇಡೀ ದೇಶವನ್ನೇ ಭಾರಿ ಸದ್ದು ಮಾಡಿತ್ತು. ಹಲವರು ಪ್ರಾಣ ಕೂಡ ಕಳೆದುಕೊಂಡಿದ್ರು. ಆದ್ರೆ ಈ ಗಲಭೆಗೆ ಪಿತೂರಿ ಮಾಡಿದ್ದೆ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಇವರಿಬ್ಬರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಚಾರಣೆ ತಡವಾಗಿದೆ ಅನ್ನೋದು ಜಾಮೀನಿಗೆ ಆಧಾರವಲ್ಲ. ಉಮರ್ ಖಾಲಿದ್,
ಶಾರ್ಜಿಲ್ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಇತರ ಆರೋಪಿಗಳಾದ ಐವರಿಗೆ ಕೋರ್ಟ್ ಜಾಮೀನು ನೀಡಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 9 ಜನರ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಗಲಾಟೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ ಹಾಗೂ ಶರ್ಜಿಲ್ ಆಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ದೆಹಲಿ ಗಲಭೆಯಲ್ಲಿ ಈ ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಸದ್ಯಕ್ಕಂತೂ ಟುಕ್ ಡೇ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಉಮರ್ ಖಾಲಿದ್, ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗೋದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡ್ 2020ರ ದೆಹಲಿ ಗಲಭೆ ಪ್ರಕರಣ. ಟುಕ್ ಡೇ ಗ್ಯಾಂಗ್ಗೆ ಜೈಲೇ ಗತಿ. 2020 ದೆಹಲಿಯಲ್ಲಿ ನಡೆದಿದ್ದ ಭೀಕರ ಗಲಾಟೆ ಇಡೀ ದೇಶವನ್ನೇ ಭಾರಿ ಸದ್ದು ಮಾಡಿತ್ತು. ಹಲವರು ಪ್ರಾಣ ಕೂಡ ಕಳೆದುಕೊಂಡಿದ್ರು. ಆದ್ರೆ ಈ ಗಲಭೆಗೆ ಪಿತೂರಿ ಮಾಡಿದ್ದೆ ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್. ಇವರಿಬ್ಬರಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇಬ್ಬರು ಆರೋಪಿಗಳಿಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ಮತ್ತೆ ನಿರಾಕರಿಸಿದೆ. ವಿಚಾರಣೆ ತಡವಾಗಿದೆ ಅನ್ನೋದು ಜಾಮೀನಿಗೆ ಆಧಾರವಲ್ಲ. ಉಮರ್ ಖಾಲಿದ್, ಶಾರ್ಜಿಲ್ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಜೊತೆಗೆ ಇತರ ಆರೋಪಿಗಳಾದ ಐವರಿಗೆ ಕೋರ್ಟ್ ಜಾಮೀನು ನೀಡಿದೆ. ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹೋರಾಟ ಹಿಂಸಾಚಾರಕ್ಕೆ ತಿರುಗಿ ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. 9 ಜನರ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಗಲಾಟೆಯ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ ಹಾಗೂ ಶರ್ಜಿಲ್ ಆಗಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ದೆಹಲಿ ಗಲಭೆಯಲ್ಲಿ ಈ ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಸದ್ಯಕ್ಕಂತೂ ಟುಕ್ ಡೇ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಉಮರ್ ಖಾಲಿದ್, ಶಾರ್ಜಿಲ್ ಇವರಿಬ್ಬರ ಹೆಸರು ಕೇಳಿದ್ರೆ ನೆನಪಾಗೋದು 2020ರ ದೆಹಲಿ ಗಲಭೆ ಪ್ರಕರಣ. ಅವತ್ತು ಅಕ್ಷರಶಃ ರಾಷ್ಟ್ರ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಆದರೆ ಈಗ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಗಲಭೆ ಪ್ರಕರಣ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡ್ 2020ರ ದೆಹಲಿ ಗಲಭೆ